ದ ಹಂಗ್ರಿ ಎಲಿಫೆಂಟ್ಸ್ ರೋಮ್ಡ್. ಹಂಗ್ರಿ ಅಂದ್ರೆ ಹಸಿವುಕೊಂಡಿರುವ, ಹಸಿದ. ಎಲಿಫೆಂಟ್ಸ್ ಹಸಿದ ಆನೆಗಳು. ರೋಮ್ ಅಂದ್ರೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ, ರೋಮಿಂಗ್, ಅತ್ತ ಇತ್ತ ತಿರ್ಗಾಡೋದು, ರೋಮ್ ಅಂತ. ರೋಮ್ಡ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ರೋಮ್ ಅರೌಂಡ್ ಅಂದ್ರೆ ಸುತ್ತಮುತ್ತ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತವೆ. ಅಂಡ್ ಇಫ್ ಸಮ್ಮನ್ ಟುಕ್ ಪಿಟಿ, if someone took pity on the elephants, he would feed them. ಯಾರಾದ್ರೂ ಟುಕ್ ಪಿಟಿ ಅಂದ್ರೆ ಕರುಣೆ ಬಂದ್ರೆ, ಆನ್ ದ ಎಲಿಫೆಂಟ್ಸ್, ಆನ್ ಅಂದ್ರೆ ಮೇಲೆ, ಎಲಿಫೆಂಟ್ಸ್ ಮೇಲೆ ಕರುಣೆ ಬಂದ್ರೆ, he would feed him, ಅವನು ಅದಕ್ಕೆ ತಿನ್ನೋದಕ್ಕೆ ಕೊಡ್ತಿದ್ದ. ದೆಮ್ ಅಂದ್ರೆ ಅವುಗಳಿಗೆ, ಅವರಿಗೆ, ಆ ತರ ಅರ್ಥವನ್ನು ಕೊಡುತ್ತೆ. ಅವುಗಳಿಗೆ ಫೀಡ್ ಮಾಡ್ತಾ ಇದ್ದ, ತಿನ್ನಿಸ್ತಾ ಇದ್ದ, ಅಥವಾ ತಿನ್ನಕ್ಕೆ ಏನಾದ್ರು ಕೊಡ್ತಾ ಇದ್ದ. ಅದರ್ವೈಸ್ ಇಲ್ಲ ಅಂದ್ರೆ ದೇ ವುಡ್ ರಿಮೈನ್ ಹಂಗ್ರಿ. ರಿಮೈನ್ ಅಂದ್ರೆ ಉಳಿಯೋದು, ಹಂಗ್ರಿ ಅಂದ್ರೆ ಹಸುವಿನಿಂದಾನೇ ಉಳಿಬೇಕಾಯ್ತು. ಇನ್ ಅ ಫ್ಯೂ ಡೇಸ್ ಟೈಮ್, ಕೆಲವು ದಿನಗಳ, ಫ್ಯೂ ಅಂದ್ರೆ ಕೆಲವು, ಡೇಸ್ ದಿನಗಳ ಸಮಯ, ಕೆಲವು ದಿನಗಳ ಸಮಯದಲ್ಲಿ, ಇನ್ನಂದ್ರೆ ಅಲ್ಲಿ ಅಂತ, ಕೆಲವು ದಿನಗಳ ಸಮಯದಲ್ಲಿ, ದ ಎಲಿಫೆಂಟ್ಸ್ ಬಿಕೇಮ್ ವೆರಿ ವೀಕ್ ಅಂತ ಅಂದ್ರೆ ಸಣ್ಣ ಆಗೋದು, ತುಂಬಾ ಸಣ್ಣ ಆಗೋದು. ಸಣ್ಣ ಅಂತ. ಒನ್ ಡೇ ಸಮ್ ಜಲಸ್ ಕೋರ್ಟಿಯರ್ಸ್ ವೆಂಟ್ ಟು ದ ಕಿಂಗ್. ಒಂದು ದಿನ ಕೆಲವು, ಜಲಸ್ ಅಂದ್ರೆ ಹೊಟ್ಟೆ ಉರಿಯುವ, ಏನಂತೀವಿ, ತುಂಬಾ ಜಲಸಿ ಅಂತ ಅವ್ರ ಬಗ್ಗೆ ಹೊಟ್ಟೆ ಉರ್ಕೊಳ್ಳುವಂತಹ, ಕೋರ್ಟಿಯರ್ಸ್ ಅಂದ್ರೆ ಆಸ್ಥಾನಿಕರು, ಆಸ್ಥಾನದಲ್ಲಿರುವಂತಹ ಆಸ್ಥಾನಿಕರು, ಪ್ಯಾಲೇಸ್ ಅಲ್ಲಿರುವಂತಹ ಮಿನಿಸ್ಟರ್ಸ್. ಗೋ ಅಂದ್ರೆ ಹೋಗು, ವೆಂಟ್ ಅಂದ್ರೆ ಹೋದ್ರು. ವೆಂಟ್ ಟು ದ ಕಿಂಗ್, ರಾಜನಲ್ಲಿಗೆ ಹೋದರು. ಅಂಡ್ ಇನ್ಫಾರ್ಮ್ಡ್ ಅಂದ್ರೆ ತಿಳಿಸಿದರು ಹಿಮ್, ಅವನಿಗೆ. ಇಂಗ್ಲಿಷ್ ನಲ್ಲಿ ಅವರಿಗೆ, ನಾವು ಕನ್ನಡದಲ್ಲಿ ರಾಜರಿಗೆ ಅವರಿಗೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸಿಂಗ್ಯುಲರ್ಗೂ ಅದೇ, ಪ್ಲೂರಲ್ಗೂ ಅದೇ. ಅಲ್ಲಿ ಒಂದು ಯಾವ್ದಾದ್ರು ರೆಸ್ಪೆಕ್ಟೆಡ್ ವರ್ಡ್ಸ್ ಅನ್ನ ಸೇರ್ಬಿಟ್ಟು ಇನ್ಫಾರ್ಮ್ಡ್ ಹಿಮ್, ಹಿ ಅಂತಾನೆ ಹೇಳೋದು. ಇನ್ಫಾರ್ಮ್ಡ್ ಹಿಮ್, ಅವರಿಗೆ ತಿಳಿಸಿದ್ರು. ದಟ್ ಏನಂದ್ರೆ, ತೆನಾಲಿ ವಾಸ್ ನಾಟ್ ಲುಕಿಂಗ್ ಆಫ್ಟರ್ ಅನ್ನೋದು ಫ್ರೇಸು. ಲುಕ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳುವುದು ಅಥವಾ ಸಾಕುವುದು. ತೆನಾಲಿ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್. ತೆನಾಲಿ ಈಸ್ ನಾಟ್ ಲುಕಿಂಗ್ ಅಂದ್ರೆ ನೋಡ್ಕೊಂತಾ ಇಲ್ಲ. ತೆನಾಲಿ ವಾಸ್ ನಾಟ್ ಲುಕಿಂಗ್ ಆಫ್ಟರ್ ಅಂದ್ರೆ ನೋಡ್ಕೊಂತಿರ್ಲಿಲ್ಲ. ತೆನಾಲಿ ಸರಿಯಾಗಿ ಎಲಿಫೆಂಟ್ಸ್ ಅನ್ನ ನೋಡ್ಕೊಂತಾ ಇಲ್ಲ. ವಿಚ್ ದ ಕಿಂಗ್ ಹ್ಯಾಡ್ ಗಿಫ್ಟೆಡ್ ಟು ಹಿಮ್, ಯಾವ ಎಲಿಫೆಂಟ್ಸ್ ಅನ್ನ ರಾಜರು ಆತನಿಗೆ ಕೊಟ್ಟಿದ್ದರೋ, ಟು ಹಿಮ್ ಅವನಿಗೆ ಗಿಫ್ಟ್ ಮಾಡಿದಂತ ಎಲಿಫೆಂಟ್ಸ್ ನ ಸರಿಯಾಗಿ ನೋಡ್ಕೊಂತಿಲ್ಲ ಅಂತ ಹೋಗಿ ರಾಜನ್ಗೆ ಇನ್ಫಾರ್ಮ್ ಮಾಡ್ತಾರೆ. ದ ಕಿಂಗ್ ಬಿಕೇಮ್ ವೆರಿ ಆಂಗ್ರಿ, ರಾಜರು ಬಿಕೇಮ್ ಅಥವಾ ಗಾಟ್ ಅಂತ ಕೂಡ ಹೇಳ್ಬೋದು. ದ ಕಿಂಗ್ ಗಾಟ್ ವೆರಿ ಆಂಗ್ರಿ, ಕಿಂಗ್ ಬಿಕೇಮ್ ವೆರಿ ಆಂಗ್ರಿ. ಇದನ್ನ ನೀವು ಬಳಸಬಹುದು. ಐ ಬಿಕೇಮ್ ಆಂಗ್ರಿ, ಮೈ ಮದರ್ ಬಿಕೇಮ್ ಆಂಗ್ರಿ, ಮೈ ಫಾದರ್ ಬಿಕೇಮ್ ಆಂಗ್ರಿ, ಮೈ ಫ್ರೆಂಡ್ ಗಾಟ್ ಆಂಗ್ರಿ ವಿತ್ ಮೀ. ನನ್ ಜೊತೆ ನನ್ನ ಫ್ರೆಂಡ್ ಕೋಪ ಮಾಡ್ಕೊಂಡು ಅರ್ಥ. ಲೈಕ್ ದಟ್. ದ ಕಿಂಗ್ ಬಿಕೇಮ್ ವೆರಿ ಆಂಗ್ರಿ, ರಾಜರು ತುಂಬಾ ಕೋಪ ಮಾಡ್ಕೊಂಡ್ರು. ಅಂಡ್ ಕಾಲ್ಡ್ ತೆನಾಲಿಯನ್ನ, ಕಾಲ್ಡ್ ಅಂದ್ರೆ ಕರೆದ್ರು ತೆನಾಲಿಯನ್ನ. ಟು ದ ಕೋರ್ಟ್, ಟು ಅಂದ್ರೆ ಗೆ ಅನ್ನೋ ಅರ್ಥ. ಕೋರ್ಟ್ ಅಂದ್ರೆ ಗೊತ್ತಲ್ವಾ, ಆಸ್ಥಾನಕ್ಕೆ ಕರೆದ್ರು. ಹಿ ಅಂದ್ರೆ ಯಾರಿಲ್ಲಿ, ಈಗ ತಾನೇ ಯಾರ ಬಗ್ಗೆ ಮಾತಾಡಿದ್ದು, ಕರೆದಿದ್ ಯಾರು, ಕಿಂಗ್ ಅಲ್ವಾ, ಅವರೇ. ಹಿ ಅಂದ್ರೆ ಕಿಂಗ್. ಹಿ ಆಸ್ಟ್ ತೆನಾಲಿ, ಅವರು ತೆನಾಲಿಯನ್ನ ಕೇಳಿದ್ರು. ದ ರೀಸನ್, ಕಾರಣ. ಫಾರ್ ಇಸ್ ನೆಗ್ಲಿಜೆನ್ಸ್ ಅಂದ್ರೆ ನೆಗ್ಲಿಜೆನ್ಸ್ ಗೊತ್ತಿದೆ ಅಲ್ವಾ, ಕೇರ್ ಮಾಡದೇ ಇರೋದು, ಬಿಟ್ಕೊಡೋದು. ಅವನ ನೆಗ್ಲಿಜೆನ್ಸಿಗೆ ಕಾರಣ ಏನು. ಫಾರ್ ಅಂದ್ರೆ ಇಲ್ಲಿ ಗೆ ಅನ್ನೋ ಅರ್ಥವನ್ನೇ ಇದು ಕೂಡ ಕೊಡುತ್ತೆ. ಫಾರ್ ಇಸ್ ನೆಗ್ಲಿಜೆನ್ಸ್, ಇವು ಪ್ರಿಪೋಸಿಷನ್. ಸೊ ಇಂಗ್ಲಿಷ್ ಅಲ್ಲಿ ಪ್ರಿಪೋಸಿಷನ್ ಸ್ವಲ್ಪ ಟ್ರಿಕಿಯಾಗಿ ಪ್ಲೇ ಮಾಡ್ತವೆ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಂದ ಬರ್ಬೇಕಷ್ಟೇ. ಇಂಥದ್ದೇ ಕಡೆ ಪ್ರಿಪೋಸಿಷನ್ ಹೀಗೆ ಬರಿಬೇಕು, ಇದೇ ಬರಬೇಕು ಅಂತ ಡೆಫಿನೆಟ್ ಆಗಿ ಹೇಳಿಕ್ ಬರೋದಿಲ್ಲ. ಯಾಸ್ ತೆನಾಲಿ ದ ರೀಸನ್ ಫಾರ್ ಇಸ್ ನೆಗ್ಲಿಜೆನ್ಸ್, ತನ್ನ ನೆಗ್ಲಿಜೆನ್ಸ್ಗೆ ಕಾರಣ ಏನು ಅಂತ ರಾಜರು ಕೇಳಿದ್ರು. ತೆನಾಲಿ ರಾಮನ್ ಬೌಡ್ ಟು ದ ಕಿಂಗ್. ತೆನಾಲಿ ರಾಮನ್ ಬೌಡ್ ಅಂದ್ರೆ ಬಾಗುವುದು, ಬಂದ ತಕ್ಷಣ ರಾಜರಿಗೆ ನಮಸ್ಕರಿಸ್ತಾರಲ್ವಾ, ಸೊ ಅದು ಬೌಡ್ ಟು ದ ಕಿಂಗ್, ರಾಜರಿಗೆ ನಮಸ್ಕರಿಸಿದ್ರು. ಅಂಡ್ ಸೆಡ್, ಹೇಳಿದನು, ಮೈ ಲಾರ್ಡ್,
ಪ್ರಭುಗಳೇ. ಕನ್ನಡದಲ್ಲಿ ಪ್ರಭುಗಳೇ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೈ ಲಾರ್ಡ್. ಇದನ್ನ ನಾವು ಕೋರ್ಟ್ ಅಲ್ಲಿ ಕೂಡ ಇದೇ ಪದ ಕೇಳಿರ್ಬೋದು ನೀವು. ಮೈ ಲಾರ್ಡ್ ಟಿವಿಯಲ್ಲಿ ಸೀರಿಯಲ್ ಗಳಲ್ಲಿ ನೋಡಿರ್ಬಹುದು. ಮೈ ಲಾರ್ಡ್ ಅಂತ ಹೇಳ್ತಿರ್ತಾರೆ. ಅಂದ್ರೆ ಪ್ರಭುಗಳೇ, ಸ್ವಾಮಿಗಳೇ, ಮಹಾಸ್ವಾಮಿ ಅನ್ನುವ ಅರ್ಥ. ಐ ಹ್ಯಾವ್ ಅ ಲಾರ್ಜ್ ಫ್ಯಾಮಿಲಿ. ಐ ಹ್ಯಾವ್ ಅಂದ್ರೆ ಹೊಂದಿದ್ದೇನೆ. ಹ್ಯಾವ್ ಅನ್ನೋದು ಇಲ್ಲಿ ಮೈನ್ ವರ್ಬು. ಐ ಹ್ಯಾವ್ ಹೊಂದಿದ್ದೇನೆ. ಎ ಅಂದ್ರೆ ಒಂದು. ಎ ಲಾರ್ಜ್ ಫ್ಯಾಮಿಲಿ, ನಾನು ಒಂದು ದೊಡ್ಡ ಫ್ಯಾಮಿಲಿಯನ್ನ ಹೊಂದಿದ್ದೇನೆ. ಟು ಲುಕ್ ಆಫ್ಟರ್. ಲುಕ್ ಆಫ್ಟರ್ ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ, ಏನು ನೋಡ್ಕೊಳ್ಳೋದು, ಕೇರ್ ಮಾಡೋದು ಅಥವಾ ನೋಡಿಕೊಳ್ಳುವುದು. ನೋಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ಒಂದು ದೊಡ್ಡ ಫ್ಯಾಮಿಲಿಯನ್ನ ಹೊಂದಿದ್ದೇನೆ. ನಂಗೆ ಆಲ್ರೆಡಿ ಒಂದು ಕುಟುಂಬ ಇದೆ, ದೊಡ್ಡ ಕುಟುಂಬ. ಐ ಡು ನಾಟ್ ಹ್ಯಾವ್ ಸಫಿಶಿಯಂಟ್ ಮನಿ. ಹಂಗಂದ್ರೆ ಏನರ್ಥ? ನಾನೀಗ ಆಲ್ರೆಡಿ ಹೇಳಿದೆ, ಐ ಡೋಂಟ್ ಹ್ಯಾವ್, ಐ ಹ್ಯಾವ್. ಐ ಹ್ಯಾವ್, ಐ ಡೋಂಟ್ ಹ್ಯಾವ್. ಹಿಂಗಂದ್ರೆ ಏನರ್ಥ? ಐ ಡೋಂಟ್ ಹ್ಯಾವ್ ಸಫಿಶಿಯಂಟ್ ಅಂದ್ರೆ ಸಾಕಾಗುವಷ್ಟು, ಮನಿ ಹಣ. ಹೀಗಂದ್ರೆ ಅರ್ಥ ಏನು? ಕಮೆಂಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಅವ್ರು ಹೇಳ್ತಾರೆ, ಐ ಡೋಂಟ್ ಹ್ಯಾವ್ ಸಫಿಶಿಯಂಟ್ ಮನಿ ಟು ಫೀಡ್ ಮೈ ಫ್ಯಾಮಿಲಿ. ನನ್ನ ಕುಟುಂಬಕ್ಕೆ ತಂದಾಕೋದಿಕ್ಕೆ. ಫೀಡ್ ಅಂದ್ರೆ ತಂದಾಕೋದು ಅಥವಾ ಹೊಟ್ಟೆ ತುಂಬಿಸುವಷ್ಟು ಅನ್ನುವ ಅರ್ಥ. ನನ್ನ ಕುಟುಂಬಕ್ಕೆ ಹೊಟ್ಟೆ ತುಂಬುವಷ್ಟು ತಂದಾಕೋಕೆ ನನ್ಗಾಗಲ್ಲ. ದೆನ್ ಆಮೇಲೆ ಅಂತ, ಹಾಗಾದ್ರೆ ಆಮೇಲೆ ಅನ್ನುವ ಅರ್ಥ. ಹೀಗಿರುವಾಗ ಅಥವಾ ಆಮೇಲೆ, ಹೌ ಕ್ಯಾನ್ ಐ ಫೀಡ್ ದ ಎಲಿಫೆಂಟ್. ಹೌ ಹೇಗೆ, ಕ್ಯಾನ್ ಐ ಫೀಡ್ ನಾನು ತಂದಾಕಬಹುದು, ದ ಎಲಿಫೆಂಟ್ಸ್ ಹಾಗಿದ್ಮೇಲೆ ನಾನು ಎಲಿಫೆಂಟ್ಸ್ಗೆ ಹೇಗೆ ನಾನು ತಂದಾಕಬಹುದು ಅಂತ ರಾಜರಿಗೆ ಹೇಳ್ತಾರೆ. ದ ಕಿಂಗ್ ಸೆಡ್, ಅದಕ್ಕೆ ರಾಜ ಹೇಳ್ತಾರೆ, ಐ ಡೋಂಟ್ ಅಗ್ರಿ ವಿತ್ ಯು. ನಾನು ನೀನ್ ಹೇಳೋದನ್ನ ಒಪ್ಪಲ್ಲ. ಐ ಡೋಂಟ್ ಅಗ್ರಿ ವಿತ್ ಯು, ನಿನ್ನೊಂದಿಗೆ. ವಿತ್ ಯು ಅಂದ್ರೆ ನಿನ್ನೊಂದಿಗೆ. ಸೊ ಈ ಸಂದರ್ಭದಲ್ಲಿ ಇದನ್ನ ಹೇಗೆ ಬಳಸ್ತೀವಿ ಅಂದ್ರೆ, ನೀನ್ ಹೇಳೋದು ನಾನು ಒಪ್ಪಲ್ಲ. ಐ ಡೋಂಟ್ ಅಗ್ರಿ ವಿತ್ ಯು. ನೀವು ಕೂಡ ಇದನ್ನ ಬಳಸಬಹುದು. ಮಾರ್ಕ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ವೈ ಡಿಂಟ್ ಯು ಟೆಲ್ ಮೀ ದೆನ್. ವೈ ಏಕೆ, ಏಕೆ. ಡಿಡಂಟ್ ಯು ಟೆಲ್ ಮೀ, ನೀ ನೆಗೆಟಿವ್ ಮಾಡುವಾಗ ಈ ಡೂ ಅಥವಾ ಡಸ್ ಡಿಡ್ ಅನ್ನ ಬಳಸ್ತೇವೆ. ಡಿಡಂಟ್ ಯು, ನೀನು. ಟೆಲ್ ಹೇಳಲಿಲ್ಲ, ನೀನು ಯಾಕೆ ಹೇಳಲಿಲ್ಲ. ಮೀ ನನಗೆ, ಮೀ ಅಂದ್ರೆ ನನಗೆ. ದೆನ್ ಹಾಗಾದ್ರೆ ನೀನ್ ಯಾಕೆ ನನ್ಗೆ ಹೇಳಲಿಲ್ಲ. ಐ ವುಡ್ ಹ್ಯಾವ್ ರಿವಾರ್ಡೆಡ್ ಯು ಸಮಥಿಂಗ್ ಎಲ್ಸ್. ನಾನು ನಿನ್ಗೆ ರಿವಾರ್ಡ್ ಅಥವಾ ಗಿಫ್ಟೆಡ್ ರಿವಾರ್ಡ್, ನಾನು ನಿನ್ಗೆ ಏನಾದ್ರೂ ಬೇರೆ ಕೊಡುಗೆಯನ್ನ ಕೊಡಬಹುದಾಗಿತ್ತು. ಸಮಥಿಂಗ್ ಏನಾದ್ರೂ, ಎಲ್ಸ್ ಸಮಥಿಂಗ್ ಎಲ್ಸ್ ಅಂದ್ರೆ ಏನಾದ್ರೂ ಬೇರೆದು ಕೊಡಬಹುದಾಯ್ತು. ನಾನು ನಿನ್ ಬೇರೆ ಏನಾದ್ರೂ ರಿವಾರ್ಡ್ ಮಾಡ್ತಿದ್ದೆ, ಯಾಕೆ ಹೇಳಲಿಲ್ಲ. ತೆನಾಲಿ ಸೆಡ್, ತೆನಾಲಿ ಹೇಳಿದ್ರು, ಹ್ಯಾಡ್ ಐ ರೆಫ್ಯೂಸ್ ದ ಗಿಫ್ಟ್ ಇಟ್ ವುಡ್ ಹ್ಯಾವ್ ಬೀನ್ ಆನ್ ಇನ್ಸಲ್ಟ್ ಟು ಯು. ಹ್ಯಾಡ್ ಐ, ಸ್ಪೇಸ್ ಬರ್ಬೇಕು, ಐ ಇಲ್ಲಿ ಬರ್ಬೇಕು. ಹ್ಯಾಡ್ ಐ ರೆಫ್ಯೂಸ್ಡ್ ದ ಗಿಫ್ಟ್, ನಾನು ಗಿಫ್ಟ್ ಅನ್ನ ರೆಫ್ಯೂಸ್ ಮಾಡಿದಿದ್ರೆ, ಇಟ್ ವುಡ್ ಹ್ಯಾವ್ ಬೀನ್ ಆನ್ ಇನ್ಸಲ್ಟ್ ಟು ಯು. ಇನ್ಸಲ್ಟ್ ಅಂದ್ರೆ ಅವಮಾನ. ಟು ಯು ನಿಮಗೆ, ನಿಮಗೆ ಇನ್ಸಲ್ಟ್ ಆಗಿರ್ತಿತ್ತು. ಅರ್ಥ ಆಯ್ತಲ್ವಾ? ನಾನೇನಾದ್ರೂ ನಿಮ್ಗೆ ನೀವು ಕೊಟ್ಟ ಗಿಫ್ಟ್ ಅನ್ನ ರೆಫ್ಯೂಸ್ ಮಾಡಿದಿದ್ರೆ ನಿಮ್ಗೆ ಅವಮಾನ ಆಗಿರ್ತಿತ್ತು. ಯು ವುಡ್ ಹ್ಯಾವ್ ಬೀನ್ ಆಂಗ್ರಿ, ನೀವು ಕೋಪಗೊಂಡಿರ್ತಿದ್ರಿ. ಅಂಡ್ ರೈಟ್ಲಿ ಸೋ, ಅದು ಖಂಡಿತ, ಅದು ಸರಿ ಕೂಡ. ರೈಟ್ಲಿ ಸೋ ಅಂದ್ರೆ ಹಾಗೆ ಮಾಡೋದು ಸರಿನೂ ಕೂಡ, ತಪ್ಪೇನಿಲ್ಲ. ನೀವು ಕೋಪ ಮಾಡ್ಕೊಳ್ಳೋದ್ರ ತಪ್ಪೇನಿಲ್ಲ. ದ ಕಿಂಗ್ ವಾಸ್ ಬಿಗಿನಿಂಗ್ ಟು ರಿಯಲೈಸ್ ಹಿಸ್ ಮಿಸ್ಟೇಕ್. ರಾಜ ತನ್ನ ಮಿಸ್ಟೇಕ್, ಹಿಸ್ ಅಂದ್ರೆ ಅವನ ಮಿಸ್ಟೇಕ್ ಅಂದ್ರೆ ತಪ್ಪು, ಅವನ ತಪ್ಪನ್ನ ರಿಯಲೈಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಕಿಂಗ್ ವಾಸ್ ಬಿಗಿನಿಂಗ್ ಟು ರಿಯಲೈಸ್ ದಿಸ್ ಮಿಸ್ಟೇಕ್. ತನ್ನ ತಪ್ಪನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ರಾಜ ಪ್ರಾರಂಭಿಸಿದ. ಬಿಗಿನಿಂಗ್ ಅಂದ್ರೆ ಪ್ರಾರಂಭಿಸಿದ. ತೆನಾಲಿ ಆಡೆಡ್, ಅದಕ್ಕೆ ತೆನಾಲಿ ಇನ್ನು ಸೇರಿಸಿ ಹಾಗೆ ಹೇಳ್ದ, ಮೈ ಲಾರ್ಡ್ ಪ್ರಭುಗಳೇ, ಓನ್ಲಿ ಕಿಂಗ್ಸ್ ಕ್ಯಾನ್ ಅಫೋರ್ಡ್ ಎಲಿಫೆಂಟ್ಸ್. ಓನ್ಲಿ ಕೇವಲ ಕಿಂಗ್ಸ್ ರಾಜರು, ಕ್ಯಾನ್ ಅಫೋರ್ಡ್ ಅಂತಂದ್ರೆ ಹೊಂದಬಹುದು ಅಥವಾ ಕೊಂಡ್ಕೋಬಹುದು. ರಾಜರು ಮಾತ್ರ ಎಲಿಫೆಂಟ್ಸ್ ಗಳನ್ನ ಹೊಂದಬಹುದು ಅಥವಾ ಇಟ್ಕೋಬಹುದು. ಆಸ್ ಪೆಟ್ಸ್, ಪೆಟ್ ಆಗಿ ನಾವ್ ಹೇಳ್ತೀವಲ್ಲ, ಡಾಗ್ ಅನ್ನ, ಕ್ಯಾಟ್ ಅನ್ನ ಅಥವಾ ಪ್ಯಾರೆಟ್ಸ್ ಅನ್ನ ಪೆಟ್ಸ್ ಆಗಿ ಮನೇಲಿ ಸಾಕತ್ತೀವಲ್ಲ, ಆ ರೀತಿ ರಾಜರು ಬೇಕಾದ್ರೆ ಆನೆಗಳನ್ನ ಪೆಟ್ಸ್ ಆಗಿ ಅಫೋರ್ಡ್ ಮಾಡಬಹುದು, ಇಟ್ಕೋಬಹುದು. ಆನ್ ಆರ್ಡಿನರಿ ಪರ್ಸನ್, ಒಬ್ಬ ಸಾಮಾನ್ಯ, ಆರ್ಡಿನರಿ ಸಾಮಾನ್ಯ ಪರ್ಸನ್ ಲೈಕ್ ಮೀ, ನನ್ನಂತಹ. ಲೈಕ್ ಮೀ ಅಂದ್ರೆ, ಸೊ ಲೈಕ್ ಅನ್ನೋದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ಲೈಕ್ ಮೀ ಅಂದ್ರೆ ಈ ಸಂದರ್ಭದಲ್ಲಿ ನನ್ನಂತಹ ವ್ಯಕ್ತಿ ಕ್ಯಾನ್ ನಾಟ್ ಅಫೋರ್ಡ್ ಟು ಲುಕ್ ಆಫ್ಟರ್. ಲುಕ್ ಆಫ್ಟರ್ ಅಂದ್ರೆ ನೋಡ್ಕೊಳ್ಳೋದು. ಸೊ ನನ್ನಂತಹ ವ್ಯಕ್ತಿ ನೋಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ದೆಮ್ ಅವುಗಳನ್ನ, ಸೊ ಆನೆಗಳನ್ನ ನನ್ನಂತಹ ವ್ಯಕ್ತಿ ಅಫೋರ್ಡ್ ಮಾಡೋಕ್ ಸಾಧ್ಯ ಇಲ್ಲ. ಓನ್ಲಿ ಕಿಂಗ್ಸ್ ಕ್ಯಾನ್ ಅಫೋರ್ಡ್ ಎಲಿಫೆಂಟ್ಸ್, ರಾಜರು ಮಾತ್ರ ಅದನ್ನ ಅಫೋರ್ಡ್ ಮಾಡಬಹುದಾಗಿದೆ. ಇಫ್ ಯು ಹ್ಯಾಡ್ ಗಿವನ್ ಮೀ
ಇಫ್ ಯು ಹ್ಯಾಡ್ ಯು ಗಿವನ್ ಮೀ ಅಂತ ನಾವು ಬಳಸ್ಬೋದು, ಅಥವಾ ಇಫ್ ಯು ಹ್ಯಾಡ್ ಗಿವನ್ ಮೀ, ನೀವು ನನಗೆ ಕೊಟ್ಟಿದ್ದಿದ್ರೆ, ಕೌಸ್ ಹಸುಗಳನ್ನ, ಇನ್ಸ್ಟೆಡ್ ಅಂದ್ರೆ ಬದಲಾಗಿ, ಸೊ ಹೇಳ್ತೀವಲ್ಲ, ಸೊ ಬದಲಾಗಿ ನೀವು ನನ್ಗೆ ಏನಾದ್ರು ಹಸುಗಳನ್ನ ಕೊಟ್ಟಿದ್ರೆ, ದೇ ವುಡ್ ಹ್ಯಾವ್ ಬೀನ್ ಮೋರ್ ಯೂಸ್ಫುಲ್, ಅವುಗಳು, ದೇ ಅಂದ್ರೆ ಅವುಗಳು, ವುಡ್ ಹ್ಯಾವ್ ಬೀನ್ ಮೋರ್ ಅಂದ್ರೆ ಹೆಚ್ಚು, ಯೂಸ್ಫುಲ್ ಅಂದ್ರೆ ಉಪಯುಕ್ತ, ಅವುಗಳು ನನಗೆ ಹೆಚ್ಚು ಉಪಯುಕ್ತ ಆಗಿರ್ತಿತ್ತು. ವಿ ಕುಡ್ ಹ್ಯಾವ್ ಗಿವನ್ ದೇರ್ ಮಿಲ್ಕ್, ದೇರ್ ಅಂದ್ರೆ ಅವುಗಳ ಮಿಲ್ಕ್ ಅನ್ನ ನಾವು ಕೊಡಬಹುದಾಗಿತ್ತು, ಕೊಡಬಹುದಾಗಿತ್ತು ಟು ಅವರ್ ಚಿಲ್ಡ್ರನ್, ನಮ್ಮ ಮಕ್ಕಳಿಗೆ ಅವುಗಳ ಮಿಲ್ಕ್ ಅನ್ನ ಕೊಡಬಹುದಾಗಿತ್ತು. ದ ಕಿಂಗ್ ವಾಸ್ ಕನ್ವಿನ್ಸ್ಡ್, ಕಿಂಗ್ ಹೀಗೆ ಇದರಿಂದ ಕನ್ವಿನ್ಸ್ ಆದ್ರು ರಾಜರು, ದಟ್ ಇಟ್ ಹ್ಯಾಡ್ ನಾಟ್ ಬೀನ್ ವೈಸ್, ಅವನ್ ಮಾಡಿದ್ದು, ಇಟ್ ಅಂದ್ರೆ ಅದು, ಅಥವಾ ಏನ್ ತಾವು ಗಿಫ್ಟ್ ಮಾಡಿದ್ರಲ್ಲ ಆ ಒಂದು ಕೆಲಸ, ಅದು ಹ್ಯಾಡ್ ನಾಟ್ ಬೀನ್ ವೈಸ್ ಅಂದ್ರೆ ಬುದ್ಧಿವಂತಿಕೆ, ಅದು ಬುದ್ಧಿವಂತಿಕೆ ಕೆಲಸ ಆಗಿರ್ಲಿಲ್ಲ, ಅಂದ್ರೆ ಆತ ಮಾಡಿದ್ದು ಸಮಯೋಚಿತ, ಏನಂತೀವಿ, ಇಟ್ಸ್ ವಾಸ್ ನಾಟ್ ರೈಟ್ ಥಿಂಗ್, ಒಳ್ಳೆ ಕೆಲಸ ಅಲ್ಲ. ಆನ್ ಇಸ್ ಪಾರ್ಟ್, ತನ್ನ ನಾನು ಮಾಡಿದ್ದು, ಆನ್ ಇಸ್ ಪಾರ್ಟ್ ಅಂದ್ರೆ ತಾನು ರಾಜ ಆಗಿದ್ಕೊಂಡು ಆತನಿಗೆ ಎಲಿಫೆಂಟ್ಸ್ ಅನ್ನ ಗಿಫ್ಟ್ ಮಾಡಿದ್ದು ಒಳ್ಳೇದಲ್ಲ ಅನ್ನೋದು ಕನ್ವಿನ್ಸ್ ಆಯ್ತು ರಾಜರಿಗೆ. ಟು ಗಿಫ್ಟ್ ಎಲಿಫೆಂಟ್ಸ್ ಟು ತೆನಾಲಿ, ತೆನಾಲಿಗೆ ಎಲಿಫೆಂಟ್ಸ್ ಅನ್ನ ಗಿಫ್ಟ್ ಮಾಡಿದ್ದು ತನ್ನ ಪ್ರಕಾರ ಅಥವಾ ತನ್ನ ಕಡೆಯಿಂದ, ಆನ್ ಇಸ್ ಪಾರ್ಟ್ ಅಂದ್ರೆ ತನ್ನ ಕಡೆಯಿಂದ ಒಳ್ಳೆಯ ನಿರ್ಧಾರ ಅಲ್ಲ ಅನ್ನೋದು ರಾಜರಿಗೆ ಗೊತ್ತಾಯ್ತು. ಬಟ್ ಹಿ ಸೆಡ್, ಆದ್ರೆ ಅವನು ಹೇಳ್ದ, ಹ್ಯಾಡ್ ಗಿವನ್ ಯು ಕೌಸ್, ಅವನು ಅಂದ್ರೆ ಯಾರಿಲ್ಲಿ ರಾಜರು, ಮತ್ತೆ ಹ್ಯಾಡ್ ಗಿವನ್ ಯು ಕೌಸ್, ನಾನು ನಿನಗೆ ಕೌಸ್ ಕೊಟ್ಟಿದ್ದಿದ್ರೆ, ಹ್ಯಾಡ್ ಗಿವನ್ ಯು, ನಿನಗೆ ಕೊಟ್ಟಿದ್ದಿದ್ರೆ, ಇದನ್ನ ಇಫ್ ಐ ಹ್ಯಾಡ್ ಗಿವನ್, ಇಫ್ ಐ ಹ್ಯಾಡ್ ಗಿವನ್ ಯು, ಎರಡು ರೀತಿಯಲ್ಲಿ ಹೇಳ್ಬೋದು. ಹ್ಯಾಡ್ ಐ ಗಿವನ್ ಯು, ನಾನು ನಿನಗೆ ಕೊಟ್ಟಿದ್ದಿದ್ರೆ, ಇಫ್ ಐ ಹ್ಯಾಡ್ ಗಿವನ್ ಯು, ನಾನ್ ನಿನಗೆ ಕೊಟ್ಟಿದ್ದಿದ್ರೆ, ಎರಡು ಒಂದೇ ಅರ್ಥ, ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೇವೆ. ನಾನ್ ನಿನ್ಗೆ ಕೌಸ್ ಅನ್ನ ಕೊಟ್ಟಿದ್ದಿದ್ರೆ, ಯು ವುಡ್ ಹ್ಯಾವ್ ನಾಟ್ ಹ್ಯಾವ್ ಲುಕ್ಡ್ ಆಫ್ಟರ್ ದೆಮ್ ಈದರ್, ನೀನು ಅವುಗಳನ್ನು ಕೂಡ, ಲುಕ್ಡ್ ಆಫ್ಟರ್, ನಾಟ್ ಲುಕ್ಡ್ ಆಫ್ಟರ್ ಅಂದ್ರೆ ಅವುಗಳನ್ನು ನೋಡ್ಕೊಂತಿರ್ಲಿಲ್ಲ, ದೆಮ್ ಅವುಗಳನ್ನ, ಈದರ್ ಅಂತ ಅಂದ್ರೆ ಅವುಗಳನ್ನು ಅಂತ ಹೇಳೋದಕ್ಕೆ ಈದರ್ ಅನ್ನೋ ಪದವನ್ನ ಬಳಸ್ತೀವಿ. ನಿನ್ಗೇನಾದ್ರೂ ಕೌಸ್ ಅನ್ನ ಕೊಟ್ಟಿದ್ರೆ ಅವುಗಳನ್ನೂ ಕೂಡ ನೀನು ನೋಡ್ಕೊಂತಾ ಇರ್ಲಿಲ್ಲ. ನೀವೇನ್ ಮಾಡಿ, ಈ ಸ್ಟೋರಿಯನ್ನ ಓದ್ಬೇಕು. ಇದ್ರ PDF ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೇನೆ, ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದು ಕಥೆಯನ್ನ ಮತ್ತೆ ಓದಿ ಮತ್ತೆ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫಾರ್ ಬೆಸ್ಟ್. ತೆನಾಲಿ ಸೆಡ್, ತೆನಾಲಿ ಹೇಳ್ತಾರೆ, ಕೌಸ್ ಗಿವ್ ಅಸ್ ಮಿಲ್ಕ್, ಹಸುಗಳು ಗಿವ್ ಅಸ್ ನಮಗ್ ಕೊಡ್ತಾವೆ, ಮಿಲ್ಕ್ ಹಾಲನ್ನ. ಐ ಕುಡ್ ಹ್ಯಾವ್ ಗಿವನ್ ದ ಮಿಲ್ಕ್ ಟು ಮೈ ಚಿಲ್ಡ್ರನ್, ಟು ಮೈ ಚಿಲ್ಡ್ರನ್, ಮೈ ಅಂದ್ರೆ ನನ್ನ, ಚಿಲ್ಡ್ರನ್ ಅಂದ್ರೆ ಮಕ್ಕಳು, ನನ್ನ ಮಕ್ಕಳಿಗೆ, ಟು ಅಂದ್ರೆ ಗೆ, ನನ್ನ ಮಕ್ಕಳಿಗೆ ನಾನು ಹಾಲನ್ನ ಕೊಡ್ತಾ ಇದ್ದೆ, ಟು ಡ್ರಿಂಕ್ ಕುಡಿಯೋದಿಕ್ಕೆ, ಅಂಡ್ ಸೋಲ್ಡ್ ದ ಎಕ್ಸೆಸ್ ಮಿಲ್ಕ್, ಸೊ ಎಕ್ಸೆಸ್ ಅಂದ್ರೆ ಉಳಿದ ಅಂತ, ಇನ್ನು ಉಳಿದ ಹಾಲನ್ನ ನಾನು ಸೋಲ್ಡ್ ಮಾರ್ತಾ ಇದ್ದೆ. ಆಲ್ಸೋ ಮೈ ಲಾರ್ಡ್, ಮತ್ತೆ ಹೇಳ್ತಾರೆ, ಮತ್ತು ಪ್ರಭುಗಳೇ, ಕೌಸ್ ಡೋಂಟ್ ಈಟ್ ಆಸ್ ಮಚ್ ಆಸ್ ಎಲಿಫೆಂಟ್ಸ್, ಕೌಸ್ ಹಸುಗಳು, ಡು ನಾಟ್ ಈಟ್ ತಿನ್ನೋದಿಲ್ಲ, ಡು ನಾಟ್ ಈಟ್ ತಿನ್ನಲ್ಲ, ನೀವ್ ಹೇಳ್ಬೋದು ಐ ಡು ನಾಟ್ ಈಟ್, ನಾನು ತಿನ್ನಲ್ಲ, ಐ ಡು ನಾಟ್ ಈಟ್ ದಿಸ್ ರೈಸ್, ಈ ರೈಸ್ ಅನ್ನ ನಾನು ತಿನ್ನಲ್ಲ. ಅಥವಾ ಇಲ್ಲಿ ಚಪಾತಿ ಇತ್ತು ಅಂದ್ರೆ ಐ ಈಟ್ ಚಪಾತಿ, ಐ ಡು ನಾಟ್ ಈಟ್ ರೈಸ್, ಓಕೆ, ಐ ಈಟ್ ಚಪಾತಿ, ಐ ಡು ನಾಟ್ ಈಟ್ ರೈಸ್, ಈ ರೀತಿ ಬಳಸ್ಬೋದು. ಕೌಸ್ ಡು ನಾಟ್ ಈಟ್ ಆಸ್ ಮಚ್ ಆಸ್ ಎಲಿಫೆಂಟ್ಸ್, ಇದನ್ನ ನೋಡಿ ಫ್ರೇಸ್ ಅನ್ನ ಹೆಂಗ್ ಬಳಸೋದು, ಆಸ್ ಮಚ್ ಆಸ್ ಎಲಿಫೆಂಟ್ಸ್, ಎಲಿಫೆಂಟ್ ನಷ್ಟು, ಅವುಗಳು ತಿನ್ನುವಷ್ಟು ಕೌಗಳು ತಿನ್ನೋದಿಲ್ಲ. ಐ ಕುಡ್ ಹ್ಯಾವ್ ಕೇರ್ ಮಾಡ್ತಾ ಇದ್ದೆ, ಫಾರ್ ದೆಮ್ ಅವುಗಳನ್ನ, ವೆರಿ ವೆಲ್, ಅವುಗಳನ್ನ ನಾನು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೆ, ವೆರಿ ವೆಲ್ ಚೆನ್ನಾಗಿ. ದ ಕಿಂಗ್ ಆರ್ಡರ್ಡ್ ಇಸ್ ಮೆನ್, ತನ್ನ ಮೆನ್ ಅಂದ್ರೆ ಇಲ್ಲಿ ಮೆನ್ ಅಂದ್ರೆ ಏನು, ತನ್ನ ಮನುಷ್ಯರು ಅಂತ, ಪುರುಷರು ಅಂತ. ಈ ಸಂದರ್ಭದಲ್ಲಿ ತನ್ನ ಹುಡುಗರು ಅಂತ ನಾವು ಆಡು ಭಾಷೆ ಹೇಳ್ತೇವೆ, ಅವನ ಹುಡುಗರು ಕರ್ದ ಅಂತ, ಇಲ್ಲಿ ಅವನ ಹುಡುಗರಲ್ಲ, ಯಾರು ಬರ್ತಾರೆ, ಅವನ ಆಳುಗಳನ್ನ ಕರ್ದ. ದಟ್ ದ ಎಲಿಫೆಂಟ್ಸ್ ಬಿ ಟೇಕನ್ ಬ್ಯಾಕ್, ಕರ್ದ್ಬಿಟ್ಟು ಹೇಳ್ತಾನೆ, ಎಲಿಫೆಂಟ್ಸ್ ಬಿ ಟೇಕನ್ ಬ್ಯಾಕ್, ವಾಪಸ್ ಕರೆದುಕೊಂಡು ಹೋಗಲ್ಪಡಲಿ. ಫ್ರಮ್ ತೆನಾಲಿ ರಾಮನ್, ಫ್ರಮ್ ಅಂದ್ರೆ ಇಂದ, ತೆನಾಲಿ ರಾಮನಿಂದ ಎಲಿಫೆಂಟ್ಸ್ ಗಳು ವಾಪಸ್ ಕರೆದುಕೊಂಡು ಹೋಗಲ್ಪಡಲಿ. ಅಂಡ್ ಇನ್ಸ್ಟೆಡ್ ಆಫ್ 5 cows ಬಿ, ಅಂಡ್ ಇನ್ಸ್ಟೆಡ್ ಬದಲಾಗಿ, ಇನ್ಸ್ಟೆಡ್ ಅಂದ್ರೆ ಬದಲಾಗಿ, 5 cows ಬಿ ಗಿವನ್ ಟು ಹಿಮ್, 5 ಹಸುಗಳು ಬಿ ಗಿವನ್ ಟು ಹಿಮ್ ಅವನಿಗೆ ಕೊಡಲ್ಪಡಲಿ.
ಸೊ ಗಿವ್ ದೆಮ್ ಅಂತ ಏನಾದ್ರು ಹೇಳ್ಬೋದು. ಬಿ ಗಿವನ್ ಟು ಹಿಮ್ ಅಂದ್ರೆ ಪ್ಯಾಸಿವ್ ವಾಯ್ಸ್. 5 cows ಗಿವ್ ಹಿಮ್ 5 cows ಅಂತನಾದ್ರೂ ಹೇಳ್ಬೋದು. 5 cows ಬಿ ಗಿವನ್ ಟು ಹಿಮ್, ಅವನಿಗೆ ಕೊಡಲ್ಪಡಲಿ. ಯಾರಲ್ಲಿ? ಬನ್ನಿ, ಈ 5 ಆನೆಗಳನ್ನ ತೆಗೆದುಕೊಂಡು ಹೋಗಿ 5 ಹಸುಗಳನ್ನು ಅವನಿಗೆ ಕೊಡುವಂತಾಗಲಿ ಅಂತ ಹೇಳಿದ್ರು. ದ ಕೌಸ್ ಆರ್ ಇಮ್ಮಿಡಿಯೇಟ್ಲಿ ಸೆಂಟ್ ಟು ತೆನಾಲಿಸ್ ಹೌಸ್. ಹಸುಗಳು ಇಮ್ಮಿಡಿಯೇಟ್ ಆಗಿ ತೆನಾಲಿಯ ಮನೆಗೆ ಹೋದವು. ತೆನಾಲಿಸ್ ವೈಫ್ ವಾಸ್ ಗ್ಲಾಡ್. ತೆನಾಲಿಸ್ ಅಂದ್ರೆ ಇಲ್ಲಿ ಅಪಾಸ್ಟ್ರಫಿ ಎಷ್ಟಿದೆ ನೋಡಿ. ತೆನಾಲಿಯ ವೈಫ್, ತೆನಾಲಿಯ ಹೆಂಡತಿ ವಾಸ್ ಗ್ಲಾಡ್. ಗ್ಲಾಡ್ ಅಂದ್ರೆ ಖುಷಿ. ತೆನಾಲಿ ಹೆಂಡತಿ ಖುಷಿಯಾಗಿದ್ದು ಟು ಹ್ಯಾವ್ ದ ಕೌಸ್ ಗಳನ್ನ, ಈ ಹಸುಗಳನ್ನ ಹೊಂದೋದಕ್ಕೆ ಅಂದ್ರೆ ಹೊಂದಲು ಆ ಕೌಸ್ಗಳು ಅವ್ರ ಮನೆಗೆ ಬಂದಿದ್ದಕ್ಕೆ ತೆನಾಲಿ ವೈಫ್ ತುಂಬಾ ಗ್ಲಾಡ್ ಮೀನ್ಸ್ ಹ್ಯಾಪಿ ಆಗಿದ್ಲು, ಖುಷಿಯಾದ್ಲು. ದ ಕೌಸ್ ಪ್ರೂವ್ ಟು ಬಿ ವೆರಿ ಯೂಸ್ಫುಲ್. ಆ ಹಸುಗಳು ಪ್ರೂವ್ ಮಾಡ್ದವು. ಪ್ರೂವ್ ಅಂದ್ರೆ ಗೊತ್ತಲ್ವಾ, ಏನ್ ಮಾಡೋದು? ಪ್ರೂವ್ ಮಾಡೋದು. ಟು ಬಿ ವೆರಿ ಯೂಸ್ಫುಲ್, ಅವು ತುಂಬಾ ಯೂಸ್ಫುಲ್ ಅಂತ ಪ್ರೂವ್ ಮಾಡ್ತಾವೆ. ತಾವು ತುಂಬಾ ಉಪಯುಕ್ತ ಅನ್ನುವಂತ ಅಂಶವನ್ನ ಕೌಸ್ಗಳು ಪ್ರೂವ್ ಮಾಡ್ತವೆ. ಐ ಮೀನ್ ದೇ ಗಿವ್ ಮಿಲ್ಕ್ ಸೊ ದಟ್ ದೇ ಕ್ಯಾನ್ ಡ್ರಿಂಕ್, ದೇ ಕ್ಯಾನ್ ಸೋಲ್ಡ್, ದಟ್ಸ್ ಆಲ್. ದೇ ಗೇವ್ ಮಿಲ್ಕ್, ಅವುಗಳು ಹಾಲು ಕೊಡ್ತಾವೆ. ವಿಚ್ ತೆನಾಲಿಸ್ ಚಿಲ್ಡ್ರನ್ ಗ್ಲಾಡ್ಲಿ ಡ್ರ್ಯಾಂಕ್. ಗ್ಲಾಡ್ಲಿ ಅಂದ್ರೆ ಖುಷಿಯಿಂದ, ಖುಷಿಯಾಗಿ, ಸಂತೋಷವಾಗಿ. ಡ್ರ್ಯಾಂಕ್ ಅಂದ್ರೆ ಕುಡಿದ್ರು ಅಂತ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಓಕೆ, ಡ್ರ್ಯಾಂಕ್ ಮೀನ್ಸ್ ಕುಡಿದ್ರು, ಗ್ಲಾಡ್ಲಿ ಮೀನ್ಸ್ ಹ್ಯಾಪಿಲಿ, ಖುಷಿಯಿಂದ ಹಾಲನ್ನ ಕುಡಿದ್ರು. ತೆನಾಲಿಸ್ ವೈಫ್ ಸೋಲ್ಡ್ ದ ಎಕ್ಸೆಸ್ ಮಿಲ್ಕ್. ತೆನಾಲಿಯ ಹೆಂಡತಿ, ಸೋಲ್ಡ್ ಅಂದ್ರೆ ಮಾರಿದಳು, ದ ಎಕ್ಸೆಸ್ ಮಿಲ್ಕ್ ಹೆಚ್ಚಾದ ಹಾಲನ್ನ ಮಾರಿದಳು. ಅಂಡ್ ವಾಸ್ ಏಬಲ್ ಟು ಬೈ ಮೆನಿ ಥಿಂಗ್ಸ್. ಬೈ ಅಂದ್ರೆ ಕೊಂಡ್ಕೊಳ್ಳೋದು, ಮೆನಿ ಥಿಂಗ್ಸ್ ತುಂಬಾ ವಸ್ತುಗಳನ್ನ ಅವಳಿಗೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಏಬಲ್ ಅಂದ್ರೆ ಸಾಧ್ಯ ಆಯ್ತು. ಶಿ ವಾಸ್ ಏಬಲ್ ಟು ಬೈ ಮೆನಿ ಥಿಂಗ್ಸ್. ಸೊ ಐ ವಾಸ್ ಏಬಲ್, ನೀವ್ ಹೇಳ್ಬೋದು ಐ ವಾಸ್ ಏಬಲ್ ಟು. ಐ ವಾಸ್ ಏಬಲ್ ಟು ಅಂದ್ರೆ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳೋದಾದ್ರೆ ಐ ಆಮ್ ಏಬಲ್ ಟು ರೈಡ್ ಬೈಕ್. ನಾನು ಬೈಕ್ ಓಡಿಸಬಲ್ಲೆ. ಐ ಆಮ್ ಏಬಲ್ ಟು read English fluently. I am able to speak English fluently. I am able to write without spelling mistake. ಸೊ ಈ ರೀತಿಯಾಗಿ ಹೇಳುವಾಗ ಐ ಆಮ್ ಏಬಲ್ ಟು ಅನ್ನುವಂತಹ ಫ್ರೇಸನ್ನ ಬಳಸ್ತೀವಿ. ಸೊ ಹೀಗೆ ತೆನಾಲಿ ಮತ್ತೆ ತೆನಾಲಿಯ ವೈಫ್ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾರೆ ವಿತ್ 5 cows, 5 ಹಸುಗಳೊಂದಿಗೆ. ಐ ಹೋಪ್ ದಿಸ್ ಇಸ್ ಯೂಸ್ಫುಲ್ ಅಂಡ್ ಚೆನ್ನಾಗಿ ಕಲ್ತ್ರಿ, ಖುಷಿ ಆಯ್ತು ಅನ್ಕೊಂಡಿದೀನಿ. ಇಲ್ಲಿ ಪದ್ಯಗಳನ್ನ ಹಾಗೆ ನೀವು ನೋಟ್ ಮಾಡ್ಕೊಳ್ಳಿ, ಅವುಗಳನ್ನ ಹೆಚ್ಚು ಬಳಸಿ. ಸೊ ನಾನ್ ನಿಮ್ಗೆ ಇಲ್ಲಿ ಒಂದು ಕ್ವೆಶನ್ಸ್ ಕೊಡ್ತಾ ಇದ್ದೇನೆ. ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. V1, V2, V3 ನೀವು ವರ್ಡ್ ಫಾರ್ಮ್ಸ್ ಅನ್ನ ತಿಳಿಸ್ಬೇಕು. ಯಾವ್ದ್ಯಾವ್ದು? ಲುಕ್ ಒಂದು, ನೆಕ್ಸ್ಟ್ ಒನ್ ಗೋ, ನೆಕ್ಸ್ಟ್ ಒನ್ ಗಿವ್, ನಾನು ಇದನ್ನ ಆಲ್ರೆಡಿ ಹೇಳಿದ್ದೇನೆ, ಅಂಡ್ ಡ್ರಿಂಕ್. ಈ 4 ಪದಗಳ V1, V2, V3 ಫಾರ್ಮ್ಸ್ ಅನ್ನ ತಿಳಿಸಿ. ನಾನು ಬರ್ದಿದ್ದೀನಲ್ಲ ಅದೇ ರೀತಿ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ಕಮಿಂಗ್ ವಿಡಿಯೋಸ್.